ನೋಡ್ರಿ ಇವತ್ತು ನಾ ವರ್ಕ್ ಫ್ರಮ್ ಹೋಮ್ ಮಾಡೀನಿ. ಥರ್ಸ್ಡೇ ಅಂತ ಟೆಂಪಲ್ಗೆ ಹೋಗ್ಬೇಕು. ಅದಕ್ಕೆ ಸ್ನಾನ ಮಾಡೋಕ್ಕೆ ಗೀಸರ್ ಆನ್ ಮಾಡಿ ನಾ ಕೆಳಗೆ ಹೊಂಟೀನಿ. ಯಾಕಂದ್ರೆ ಶ್ರುತಿಗೆ ಬಾ ಅಂತ ಹೇಳಿದ್ದೆ. ಶ್ರುತಿಗೆ ಒಂದು ಕಾರ್ಡ್ ಕೊಟ್ಟಿದ್ದೆ. ಈ ಕಡೆ ಎಲ್ಲ ಗೇಟ್ ಓಪನ್ ಮಾಡ್ಬೇಕಂದ್ರೆ ಕಾರ್ಡ್ ಇರುತ್ತೆ, ಇಲ್ಲಾಂದರೆ ಪಿನ್ ಇರುತ್ತೆ. ಬಟ್ ನಮಗೆ ಓನರ್ ಏನಿದಾರ ಪಿನ್ ಹೇಳಿಲ್ಲ, ಕಾರ್ಡ್ ಕೊಟ್ರೆ ಕಾರ್ಡ್ ಟ್ಯಾಪ್ ಮಾಡಿದ್ರೆ ಅಷ್ಟೇ ಗೇಟ್ ಓಪನ್ ಆಗುತ್ತೆ. ಸೊ ನಾ ಹೋಗಿ ಇನ್ನೊಂದು ಕಾರ್ಡ್ ಇತ್ತು ನನ್ನ ಹತ್ರ, ಅದನ್ನ ಕೊಟ್ಟ ಮ್ಯಾಗ ಆಕಿ ಗೇಟ್ ಓಪನ್ ಮಾಡಿದ್ಲು. ಆಕೆ ರೆಡಿಯಾಗಿ ಆಫೀಸೆಲ್ಲ ಮುಗಿಸ್ಕೊಂಡು ಬಂದಿದ್ಲು. ನಂದು ಇನ್ನೂ ಸ್ನಾನನೇ ಆಗಿರಲಿಲ್ಲ. ಮೇಲೆ ಹೋಗಿ ನಾ ಬೇಗ ಸ್ನಾನ ಮಾಡಿ ರೂಮ್ ಒಳಗಿರೋ ದೇವ್ರದ್ದೆಲ್ಲ ಪೂಜೆ ಮುಗಿಸ್ಕೊಂಡು ಬೇಗ ರೆಡಿ ಆದೆ. ಇಷ್ಟು ಚಳಿ ಐತಲ್ಲ ಇಲ್ಲೇ, ಇಷ್ಟೇ ನಾನು ಜೀನ್ಸು ಟಾಪ್ ಹಾಕ್ಕೊಂಡು ಹೋದ್ರೆ ಮುಗ್ದೇ ಹೋಯ್ತು ನನ್ನ ಕತಿ. ಸೊ ನಾ ಆಟೋ ಬುಕ್ ಮಾಡಿದ್ದೆ. ಆಟೋದವ್ರು ಬಂದ ತಕ್ಷಣ ನೋಡ್ರಿ ನಾವು ವಿಡಿಯೋ ಮಾಡಾಕತ್ತೀನಿ. ಅದಕ್ಕೆ ಆಟೋವನ್ನು ಕೇಳ್ದೆ, ಯಾಕೆ ವಿಡಿಯೋ ಮಾಡಾಕತ್ತಿ ಅಂತಂದು. ಸೊ ನಾ ಅಂದೆ ನಾನು ಬ್ಲಾಗರ್, ಅದಕ್ಕೆ ನಾನು ವಿಡಿಯೋ ಮಾಡಾಕತ್ತೀನಿ ಅಂತಂದು. ಸೊ ನೋಡ್ರಿ ನಾವು ಸಾಯಿಬಾಬಾಗ ಹೊಂಟೀವಿ. ಹೋಗಿ ರೀಚ್ ಆದಮೇಲೆ ಅಣ್ಣ ನಂದು ಚಾನೆಲ್ ನೇಮ್ ಏನಂತ ಕೇಳಿ ಸಬ್ಸ್ಕ್ರೈಬ್ ಮಾಡ್ದೆ. ಸೊ ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ನಾವು ಒಳಗೆ ಟೆಂಪಲ್ ಒಳಗೆ ಹೋದ್ವಿ. ಇದು ನೋಡ್ರಿ ಸಾಯಿಕಾ ಅಂಗನ್ ಸಾಯಿಬಾಬಾ ಟೆಂಪಲ್. ಇದು ಗುರುಗ್ರಾಮಲ್ಲಿ ಸೆಕ್ಟರ್ 52 ಒಳಗೆ ಬರುತ್ತೆ. ನೀವೇನಾದರೂ ಇಲ್ಲಿ ಬಂದ್ರೆ ಸಾಯಿಬಾಬಾ ಟೆಂಪಲ್ ಬಂದು ಭೇಟಿ ಕೊಡ್ಬೋದು. ಭಾಳ ಚಂದ ಐತಿ. ಬಂದು ಒಂದು 5-10 ನಿಮಿಷ ಕುಂತ್ರೆ ಮನಸ್ಸಿಗೆ ಇಷ್ಟು ಶಾಂತಿ ಸಿಗುತ್ತಲ್ರಿ. ನಾನಂತೂ ಪ್ರತಿ ವಾರ ತಪ್ಪದೆ ಈ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ. ಮತ್ತು ಗುಹೆ ಥರನೂ ಮಾಡ್ಯಾರ. ಗುಹೆ ಥರ ಒಳಗೆ ಹೋಗಿ ನಾವು ಸಾಯಿಬಾಬಾನ ದರ್ಶನ ಮಾಡ್ಕೊಳ್ಬೋದು. ದರ್ಶನ ಎಲ್ಲ ಮುಗಿದು ಹೊರಗೆ ಬಂದ್ರೆ ಪ್ರತಿ ವಾರ ಸಂಗೀತ ಟೀಚರ್ಸ್ ಬರ್ತಾರಲ್ಲೇ, ಅಂದರೆ ಹಾಡ ಹಾಡ್ತಾರೆ ಸಾಯಿಬಾಬಾದೆಲ್ಲ ಹಾಡ. जीवन का मैं बोझ उठाऊं. ಅದಾದಮೇಲೆ ಸಾಯಿಬಾಬಾನ ಟೆಂಪಲ್ ಒಳಗೆ ಇದು ನೋಡ್ರಿ ಬಿಸಿಬೇಳೆ ಬಾತ್ ಥರ ಕಿಚಡಿ ಕೊಡ್ತಾರೆ. ಆ ಪ್ರಸಾದ ತಿಂದು ಸ್ವಲ್ಪ ಹೊತ್ತು ನಾವು ಟೆಂಪಲ್ ಒಳಗೆ ಕುಂತು ಮತ್ತೆ ನಾ ಆಟೋ ಬುಕ್ ಮಾಡಿದೆ ರೀ. ಆಟೋ ಬುಕ್ ಮಾಡಿದ ತಕ್ಷಣ ಆಟೋದವ ಬಂದ ಮೇಲೆ ನೋಡ್ರಿ ನಾವು ರೂಮಿಗೆ ಹೊಂಟೀವಿ. ರೂಮಿಗೆ ಹೋಗುವಾಗ ಇಷ್ಟು ಚಳಿ ಇತ್ತಲ್ಲ. ಸಾಯಿಬಾಬಾ ಟೆಂಪಲ್ಗೆ ಹೋಗುವಾಗ ಅಷ್ಟು ನಂಗೆ ಚಳಿ ಅನಿಸಿಲ್ಲ, ಆದರೆ ವಾಪಸ್ ಹೋಗುವಾಗ ಇಷ್ಟು ಚಳಿ ಇತ್ತಲ್ಲ, ನನಗಂತೂ ತಡ್ಕೊಳಕ್ಕೆ ಆಗತ್ತಿರಲಿಲ್ಲ. ಇಲ್ಲಿ ನೈಟ್ ಹೆಂಗಾಗುತ್ತಲ್ಲ ಹಂಗೆ ಚಳಿ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ. ಸೊ ರೂಮಿಗೆ ಹೋಗುವಾಗಲೇ ನಾನು ತರಕಾರಿ ತೊಗೊಳ್ಬೇಕಂತ ನಿಂತೀನಿ. ಇಲ್ಲಿ ನೋಡ್ರಿ ಶ್ರುತಿ ಕಾಯಿಸ್ಕೊಳಕತ್ತಾಳ, ಆಕಿಗೆ ಚಳಿ ತಡ್ಕೊಳಕ್ಕಾಗತ್ತಿರಲಿಲ್ಲ ಅಂತಂದು. ಫೈನಲಿ ನಾವು ಬಂದು ರೂಮಿಗೆ ಮುಟ್ಟಿದ್ವಿ. ಸೊ ನಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಾಕತ್ತೀನಿ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತಂದು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಓಂ ಸಾಯಿರಾಮ್.